ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾಳೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಚಂಪಾಷಷ್ಠಿ ಅಂದರೆ ಸುಬ್ರಹ್ಮಣ್ಯನ ಒಂದು ಷಷ್ಠಿಯ ದಿನವಾದ ವಿಶೇಷವಾದ ದಿನ. ಎಲ್ರಿಗೂ ಗೊತ್ತು ಚಂಪಾಷಷ್ಠಿ ಅಂತ ಹೇಳಿದ್ರೆ ಚಂಪಾ ಅಂದರೆ ಸಂಪಿಗೆ ಹೂವು, ಷಷ್ಠಿ ಅಂತ ಹೇಳಿದ್ರೆ ಷಷ್ಠಿ 6 ಮುಖವನ್ನು ಉಳ್ಳವನು ಹಾಗೂ ಕೃತ್ತಿಕೇಯರ ಪುತ್ರನು ಹಾಗೂ ಶಿವ ಪಾರ್ವತಿಯ ಅಂಶನು ಅಂತಲೂ ಕರಿತೀವಿ. ಸ್ಕಂದ, ಮುರುಘ, ಹರೋಗರ, ಪಳನಿ, ತಿರುತ್ತನಿ, ತಿರುಚಂದೂರೇಶ್ವರ, ತಿರುಪರಗೊಂಡ್ರಂ ಹಾಗೂ ತಿರುಪರಜೊಲೈ, ಇದೇ ರೀತಿ ಎಷ್ಟೋ 6 ಚಕ್ರಗಳ ಮನುಷ್ಯನ ಚಕ್ರಗಳನ್ನು ಒಳಗೊಳ್ಳಿರುವಂತಹ ಮುರುಘನ ದೇವಸ್ಥಾನ ನಮ್ಮ ತಮಿಳುನಾಡಿನಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪುಣ್ಯವಾಗಿ ಕ್ಷೇತ್ರ ಅಂತ ನೆಲೆಸಿಕೊಂಡಿರುವಂತಹ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಂದ್ರನ ಮಗಳಾದ ದೇವಸೇನೆಯ ಜೊತೆಗೆ ಕುಮಾರ ಕಾರ್ತಿಕೇಯ ಅಲ್ಲಿಗೆ ಬಂದು ನೆಲೆಸಿದ್ದಾನೆ. ಇದು ನಮಗೆ ಗೊತ್ತಿರುವಂತಹ ಒಂದು ಕತೆ. ಆದರೆ ಸ್ಕಾಂದ ಪುರಾಣದಲ್ಲಿ ಈ ಚಂಪಾಷಷ್ಠಿಯನ್ನು ಯಾಕೆ ಮಾಡ್ತಾರೆ, ಸುಬ್ರಹ್ಮಣ್ಯ ಸ್ವಾಮಿಯ ಜನನ ಹೇಗಾಯಿತು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ. ಸುಬ್ರಹ್ಮಣ್ಯ ಸ್ವಾಮಿಗೆ ಯಾಕೆ 6 ಮುಖವಿದೆ, ಅವನನ್ನು ಯಾಕೆ ಶರವಣ ಭವ ಅಂತ ಕರೀತಾರೆ ಅನ್ನೋದು ಗೊತ್ತಿಲ್ಲ. ಎಲ್ರಿಗೂ ಗೊತ್ತಿರೋ ಹಾಗೆ ವಜ್ರಾಂಗ ಹಾಗೂ ವಜ್ರಾಂಗಿನಿ ಎಂಬ ದೈತ್ಯ ರಾಕ್ಷಸ ಹಾಗೂ ರಾಕ್ಷಸಿಗೆ ಹುಟ್ಟಂತಹ ಮಗುವೆ ತಾರಕಾಸುರ ಈ ಒಂದು ವರವನ್ನು ಪಡ್ಕೊಂಡು ಬಂದಿರ್ತಾನೆ. ಅದು ಏನಂದರೆ ಶಿವ ಪಾರ್ವತಿಯರ ಮಗನಾದ ಯಾರು ಹುಟ್ಟುತ್ತಾನೋ ಅವನಿಂದಲೇ ನನ್ನನ್ನು ಸಂಹಾರ ಆಗಬೇಕು, ಅವರಿಬ್ಬರ ಅಂಶದಿಂದಲೇ ನನ್ನ ಸಂಹಾರ ಆಗಬೇಕು ಅಂತ. ಆದರೆ ಶಿವ ಪಾರ್ವತಿಗೆ ಮಕ್ಕಳಾಗೋಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಯಾಕೆ ಅಂತ ಹೇಳಿದ್ರೆ ತನ್ನ ತಂದೆಯ ಒಂದು ಅವಮಾನದಿಂದ, ಗಂಡನಿಗೆ ಮಾಡಿದ ಅವಮಾನವನ್ನು ಸಹಿಸಲಾರದೆ ದಕ್ಷನ ಒಂದು ಅವಮಾನದಿಂದ ತಾಯಿ ಸತೀದೇವಿಯು ಅಗ್ನಿಕುಂಡದಲ್ಲಿ ಬಿದ್ದು ದಹನಳಾಗೋಗ್ತಾಳೆ. ಆಗ ಸತಿಯ ವಿಯೋಗದಿಂದ ಪರಮೇಶ್ವರನು ದೀರ್ಘಕಾಲ ತಪಸ್ಸಿನಲ್ಲಿ ಕುಳಿತಿರ್ತಾನೆ. ಆ ಸಮಯದಲ್ಲಿ ತಾರಕಾಸುರ ಈ ವರವನ್ನು ಪಡ್ಕೊಂಡಿರ್ತಾನೆ. ಹೇಗಿದ್ದರೂ ಪಾರ್ವತಿ ದೇವಿ ಇಲ್ಲ, ಶಿವನೊಬ್ಬನಿಂದಲೇ ಈ ಮಗು ಹುಟ್ಟೋಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗಿ ವರವನ್ನು ಪಡ್ಕೊಂಡು ದೇವತೆಗಳ ಮೇಲೆ ಅಟ್ಟಹಾಸವನ್ನು ಮೆರೆಯಲು ಶುರು ಮಾಡಿಬಿಡ್ತಾನೆ. ಆಗ ಹೇಗಾದರೂ ಮಾಡಿ ಪರಮೇಶ್ವರನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ದೇವಾನುದೇವತೆಗಳು ಯೋಚನೆ ಮಾಡ್ತಾರೆ. ಆಗ ಮನ್ಮಥನನ್ನು ಹೂವಿನ ಬಾಣದಿಂದ ಮಹಾದೇವನ ಒಂದು ಯಾಗವನ್ನು, ತಪಸ್ಸನ್ನು ಭಗ್ನ ಮಾಡೋದಕ್ಕೆ ದೇವತೆಗಳು ಮುಂದಾಗ್ತಾರೆ. ಆಗ ಮನ್ಮಥನು ಆ ಒಂದು ಹೂವಿನ ಬಾಣವನ್ನು ಬಿಟ್ಟಿದ ತಕ್ಷಣವೇ ಮಹಾದೇವನು ಎಚ್ಚೆತ್ತುಕೊಂಡು ಮನ್ಮಥನನ್ನು ತನ್ನ 3ನೇ ಕಣ್ಣಿನಿಂದ ಸುಟ್ಟು ಬೂದಿ ಮಾಡಿಬಿಡ್ತಾನೆ. ಆದರೆ ಅವನು ಕಣ್ಣು ಬಿಟ್ಟು ಈ ವಿಯೋಗದಿಂದ ಹೊರಗಡೆ ಬಂದಾಗ ನೋಡ್ತಾನೆ ತನ್ನ ಪ್ರೀತಿಯ ಪಾರ್ವತಿ ದೇವಿ ಆ ಪರ್ವತರಾಜನ ಮಗಳಾಗಿ ಗೌರಿಯಾಗಿ ಹುಟ್ಟಿರ್ತಾಳೆ ಅಂತ ಗೊತ್ತಾಗತ್ತೆ. ಆಗ ಅವನಿಗೆ ಖುಷಿಯಾಗತ್ತೆ, ಪುನಃ ಪಾರ್ವತಿ ದೇವಿಯನ್ನು ನೋಡೋಕೆ ನನಗೆ ಈ ರೂಪದಲ್ಲಾದರೂ ಈ ಭಾಗ್ಯ ಬಂತಲ್ಲ ಅಂತ ಪಾಪ ಮನ್ಮಥನನ್ನು ಕ್ಷಮಿಸಿ ಅವನನ್ನು ಪುನಃ ಜೀವದಾನವನ್ನು ಮಾಡ್ತಾನೆ. ನಂತರ ಪರ್ವತರಾಜನ ಪುತ್ರಿಯಾದ ಪಾರ್ವತಿ ದೇವಿಯನ್ನು ವಿವಾಹವಾಗ್ತಾರೆ. ವಿವಾಹವಾಗಿ ಈ ಶಿವ ಪಾರ್ವತಿಯರ ಸಮಾಗಮವಾಗತ್ತೆ. ಸಮಾಗಮ ಆಗೋದ್ರಿಂದ ಮೊದಲೇ ಶಿವ ಪರಮಾತ್ಮರು, ಮನೋನಿಯಾಮಕ ರುದ್ರದೇವರು ಹಾಗೂ ಪಂಚಭೂತಗಳಿಗೂ ಅಧಿನಾಯಕನಾಗಿರುವಂತಹ ಶಿವನನ್ನು, ಶಿವ ಮತ್ತು ಪಾರ್ವತಿಯರ ರೇತಸದಿಂದ ಹುಟ್ಟುವಂತಹ ಮಗು ತುಂಬಾ ಶಕ್ತಿಶಾಲಿಯಾಗಿರುತ್ತೆ. ಆದರೆ ಏನು ಮಾಡೋದು ಅಂತ ಹೇಳಿದ್ರೆ ಈ ಒಂದು ಶಿವನ ರೇತಸ್ಸು ಹೋಗಿ ಪಾರ್ವತಿಯ ಹೊಟ್ಟೆ ಒಳಗಡೆ ಕೂರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಭಾರವನ್ನು, ಆ ಅಗ್ನಿಯ ಒಂದು ಜ್ವಾಲೆಯನ್ನು ತಡೆಯೋಕೆ ತಾಯಿ ಪಾರ್ವತಿ ದೇವಿಗೆ ಆಗೋಲ್ಲ. ಆಗ ಪಾರ್ವತಿ ದೇವಿಗೆ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಹೆದರಿ ನಂತರ ಅದನ್ನು ಅವರಿಬ್ಬರ ಸಮಾಗಮನವನ್ನು ಇಷ್ಟೋ 100 ವರ್ಷಗಳ ಕಾಲ ಸೇರುವಂತಹ ಸಮಾಗಮನವನ್ನು ನಿಲ್ಲಿಸ್ಬಿಡ್ತಾರೆ. ದೇವತೆಗಳು ಪ್ರಾರ್ಥನೆಯನ್ನು ಮಾಡಿ, ಆದರೆ ಆ ನಿಲ್ಲಿಸಿದ ತಕ್ಷಣ ಆಗ ಮುಂಚೆಯೇ ಆ ರೇತಸ್ಸು ಹೋಗಿ ಇವರಿಬ್ಬರ ಸಮಾಗಮನವು ಆಗೋಗಿರುತ್ತೆ. ಆ ರೇತಸನ್ನು
ಏನು ಮಾಡೋದು, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಇದನ್ನು ಅಗ್ನಿದೇವನಿಗೆ ತಲುಪಿಸೋದಕ್ಕೆ ಅಂತ ಹೋಗ್ತಾರೆ. ಅಗ್ನಿದೇವನು ಆ ಒಂದು ರೇತಸನ್ನು ಒಂದು ಭೂಮಿಯಲ್ಲಿ ಹಿಡಿಯಲು ಹೋಗ್ತಾರೆ. ಆ ಭೂಮಿ ತಾಯಿಯ ಮಡಿಲಿಗೆ ಅದನ್ನು ಹಾಕಿದಾಗ ಭೂಮಿಗೂ ತುಂಬಾ ಕಷ್ಟ ಆಗಿಬಿಡತ್ತೆ. ಅದನ್ನು ಇಟ್ಕೊಳ್ಳೋದಕ್ಕೆ ಆ ಒಂದು ಶಿವನ ಒಂದು ರೇತಸ್ಸು ಅಷ್ಟು ಪ್ರಕಾಶಮಾನವಾದದ್ದು ಹಾಗೂ ಅದು ತುಂಬಾ ಶಕ್ತಿಯುತವಾದದ್ದು. ಅದಕ್ಕಾಗಿ ಭೂಮಿ ಅದನ್ನು ಅಗ್ನಿದೇವನಿಗೆ ಪುನಃ ಮರುಕಳಿಸಿಕೊಡ್ತಾಳೆ. ಅಗ್ನಿದೇವನು ಅದನ್ನು ಬಚ್ಚಿಟ್ಟುಕೊಂಡು ಅದನ್ನು ತಣ್ಣಗೆ ಮಾಡಬೇಕಲ್ಲ, ಹೇಗೆ ಮಾಡೋದು ಅಂತ ಹೇಳಿ ಮಾತೆ ಗಂಗೆಯನ್ನು, ಪರ್ವತರಾಜನ ಹಿರಿಯ ಪುತ್ರಿಯಾದ ಗಂಗಾ ಮಾತೆಯನ್ನು ಕೇಳ್ಕೊತಾಳೆ. ಆಗ ಗಂಗಾ ಮಾತೆಯು ಕೂಡ ಆ ಒಂದು ರೇತಸನ್ನು ಇಟ್ಟುಕೊಂಡು ಸಂರಕ್ಷಿಸಿದ ಮೇಲೆ ಅದನ್ನು ಅವಳ ಕೈಲೂ ಒಂದು ಸಂರಕ್ಷಣೆ ಆಗದೇ ಅದು ಪರ್ವತರಾಜನ ತಪ್ಪಲಾದ ಪರ್ವತದ ಮಡಿಲಿನಲ್ಲಿ ಅದು ಕೈ ಜಾರಿ ಬಿದ್ದೋಗುತ್ತೆ. ಆಗ ಕೈ ಜಾರಿ ಬೀಳೋದನ್ನೇ ಸ್ಕಂದ ಅಂತ ಕರೆಯೋದು. ಆ ಗಂಗಾಮಾತೆಯ ಕೈ ಜಾರಿ ಬಿದ್ದಿದ್ದಂಥ ಸ್ಕಂದ ಅಂದರೆ ಇಳಿಜಾರಿನಲ್ಲಿ ಬಿದ್ದಂತಹ ಪ್ರದೇಶಕ್ಕೆ ಸ್ಕಂದ ಅಂತ ಕರೀತಾರೆ. ಆ ಇಳಿಜಾರಿನ ಪ್ರದೇಶದಲ್ಲಿ ಬಿದ್ದು 6 ಭಾಗಗಳಾಗಿ ಆಗೋಗುತ್ತೆ ಆ ರೇತಸ್ಸು. ಆ 6 ಭಾಗಗಳಾಗಿ ಒಟ್ಟಿಗೂಡಿಕೊಂಡು ಆ 6 ಮುಖವಾಗಿ ಮಾರ್ಪಾಡಾಗಿರುವಂತಹದ್ದೇ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಯ 6 ಮುಖವಾಗಿರುತ್ತೆ. ಆ 6 ಮುಖದ ದೇವತೆನಿಗೆ ಬಂದು ಕೃತ್ತಿಕೆಯರು ಬಂದು ಹಾಲು ಉಣಿಸ್ತಾರೆ. ಕೃತ್ತಿಕೆಯರು ಅಂತ ಹೇಳಿದರೆ ಮಾನಸ ಪುತ್ರಿಯರು. ಕೃತ್ತಿಕಾ ನಕ್ಷತ್ರ ಅಂತಲೇ ಅವರು ತುಂಬಾ ವಿಜೃಂಭಣೆಯಿಂದ ಬೆಳೀತಾರೆ. ಆಕೆ 6 ಮುಖವಾದ 6 ದೇಹಕ್ಕೆ ಬಂದು 6 ತಾಯಂದಿರು ಬಂದು ಹಾಲು ಉಣಿಸೋದಕ್ಕೆ ಅವನಿಗೆ ಕೃತ್ತಿಕೆಯರು, ಕಾರ್ತಿಕೇಯ ಎಂಬ ಹೆಸರು ಬರುತ್ತೆ. ಅದು ಚಂಪಾ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಆ ಇಳಿಜಾರಿನಲ್ಲಿ ಸ್ಕಂದದಲ್ಲಿ ಬಿದ್ದಾಗ ಅಲ್ಲಿ ತುಂಬಾ ಸಂಪಿಗೆ ಹೂವಿನ ಒಂದು ಸುವಾಸನೆ ಹಾಗೂ ಸಂಪಿಗೆ ಹೂವುಗಳು ಹರಡಿರುತ್ತೆ. ಅದನ್ನು ಚಂಪಾ ಅಂತ ಕರೀತಾರೆ. ಆ ಚಂಪಾದಲ್ಲಿ ಮಲಗಿಂತಹ ಸುಬ್ರಹ್ಮಣ್ಯ ಚಂಪಾ ಷಷ್ಠಿ, ಅವತ್ತು ಶುಕ್ಲ ಪಕ್ಷದ ಷಷ್ಠಿಯ ದಿನವಾಗಿರುತ್ತೆ. ಆದ್ದರಿಂದ ಶುಕ್ಲ ಪಕ್ಷದ ಷಷ್ಠಿಯ ದಿನ ಚಂಪಾ ಷಷ್ಠಿ ಅಂತಲೂ ಕರೀತಾರೆ. ಅದೇ ರೀತಿ ಅವನು ಹುಟ್ಟಿದ ಒಂದು ಕಾರಣಕ್ಕೆ ಈ ಎಲ್ಲ ಸಂದರ್ಭದಲ್ಲಿ ಪಾರ್ವತೀ ದೇವಿ ಎಲ್ಲಿ ಹೋಗಿಬಿಟ್ರು ಅಂದರೆ, ಪಾರ್ವತೀ ದೇವಿ ಮೂರ್ಛೆ ಹೋಗಿರ್ತಾಳೆ. ಮೂರ್ಛೆ ಹೋಗಿದ್ದಾಗ ಈ ಎಲ್ಲ ಘಟನೆಗಳು ನಡೆದೋಗುತ್ತೆ. ಅದು ನಂತರ ಅವಳಿಗೆ ಜ್ಞಾನವು ಬಂದಾದ ಮೇಲೆ ಅದರದ್ದೇ ಆದ ಒಂದು ಬೇರೆ ಕಥೆಯೇ ಇದೆ. ಅದನ್ನು ಇದರೊಳಗಡೆ ಸೇರಿಸ್ಬಿಟ್ರೆ ತುಂಬ ಲೆಂತಿ ಆಗೋಗ್ಬಿಡುತ್ತೆ. ಈ ಕತೆ ನೆಕ್ಸ್ಟು ತಾರಕಾಸುರನನ್ನು ಸಂಹಾರ ಹೇಗೆ ಮಾಡ್ದ ಎಂಬುದನ್ನು ಹೇಳೋದಕ್ಕೆ ಮುಂದೆ ಹೋಗ್ಬಿಡತ್ತೆ. ಆದ್ದರಿಂದ ಅದನ್ನು ಬೇರೆ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಚಂಪಾಷಷ್ಠಿಯ ಸುಬ್ರಹ್ಮಣ್ಯನ ಜನನವಾಗುತ್ತೆ. ನಂತರ ಸುಬ್ರಹ್ಮಣ್ಯನ ಜನನ ಹೇಗೆ ಆಯ್ತಂದರೆ 6 ಜನ ಕೃತ್ತಿಕೆಯರು ಬಂದು ಹಾಲುಣಿಸಿದ ನಂತರ ಬ್ರಹ್ಮೋಪದೇಶ ಎಲ್ಲವೂ ಆಗಿ ಈ ತಾರಕಾಸುರನಿಗೆ ಭಯಭೀತಿ ಶುರುವಾಗತ್ತೆ. ಶಿವ ಪರಮಾತ್ಮರ ಅಂಶವಾದ ಪಾರ್ವತೀದೇವಿಯ ಅಂಶವಾದ ಪುತ್ರನು ಬಂದೇ ಬಿಟ್ಟಿದ್ದಾನೆ, ನನ್ನ ಸಂಹಾರ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ಇದೇ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯಂದೇ ಅವನ ಸಂಹಾರವನ್ನು ಮಾಡ್ತಾನೆ. ಆ ಸಂಹಾರವನ್ನು ಮಾಡಿ ನಂತರ ನಮ್ಮ ಕರ್ನಾಟಕದ ದಾರೆಯಲ್ಲಿ ಕುಮಾರ ಪರ್ವತದ ತಪ್ಪಲಿನಲ್ಲಿ, ಅಂದರೆ ಆ ಪರ್ವತವಾಗಿತ್ತು, ನಂತರ ಕುಮಾರಸ್ವಾಮಿ ಬಂದ ಮೇಲೆ ಕುಮಾರ ಪರ್ವತ ಅಂತ ಆಯಿತು. ಅದನ್ನು ಕುಮಾರಧಾರದಲ್ಲಿ ಎಲ್ಲ ತನ್ನ ಶಸ್ತ್ರಾಸ್ತ್ರಗಳನ್ನು ತೊಳೆದುಕೊಳ್ಳೋದ್ರಿಂದ ಅಲ್ಲಿ ಯಾರೇ ಸ್ನಾನ ಮಾಡಿದರೂ ಅಥವಾ ಯಾರೇ ಒಂದು ಮುಂದೆದ್ದಿದರೂ ಎಂತಹ ಚರ್ಮ ರೋಗವಿದ್ದರೂ ವಾಸಿಯಾಗುತ್ತೆ. ಅದಕ್ಕೆ ಕುಮಾರಧಾರ ಅಂತ ಕರೆದ್ರು. ನಂತರ ಈ ಗೋಪುರದಲ್ಲಿ ವಾಸುಕಿಯ ರಕ್ಷಣೆಯನ್ನು ಮಾಡ್ತಾನೆ. ಇದರಿಂದ ಸಂತುಷ್ಟಗೊಂಡ ಇಂದ್ರನು ತನ್ನ ಮಗಳಾದ ದೇವಸೇನೆಯನ್ನು ಅವನಿಗೆ ಕೊಟ್ಟು ವಿವಾಹವನ್ನು ಮಾಡಿ, ಇಲ್ಲಿ ಎಲ್ಲ ಒಂದು ಸರ್ಪಗಳ ಏನೇ ತೊಂದರೆಗಳಿದ್ದರೂ ಜನಗಳಿಗೆ ಸಂರಕ್ಷಣೆಯನ್ನು ಮಾಡ್ತಾ ಹಾಗೂ ವಾಸುಕಿಗೆ ಒಂದು ಶ್ರೇಷ್ಠವಾದ ಕಾವಲನ್ನು ಕಾಯ್ತಾ ಎಲ್ಲರಿಗೂ, ಎಷ್ಟೋ ಜನರಿಗೆ ಇರುವಂತಹ ವ್ಯಾಧಿಗಳನ್ನು ಹಾಗೂ ಸರ್ಪದೋಷ, ಸಂತಾನ ಅಭಿವೃದ್ಧಿ, ಹಾಗೆ ಮದುವೆ ವಿಳಂಬ, ಇಂತಹ ಎಷ್ಟೋ ಒಂದು ತೊಂದರೆಗಳನ್ನು
ಇವನು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ದು ನಿವಾರಿಸುತ್ತಿದ್ದಾನೆ. ಇವನು ಭೂಮಿಯಲ್ಲಿ ಅಗ್ನಿತತ್ವದ ಅಗ್ನಿ ಬಂದು ಇವನನ್ನು ಪೋಷಣೆ ಮಾಡಿದ್ರಿಂದ ಇವನು ಅಗ್ನಿಪುತ್ರ ಅಂತ ಕರೀತಾರೆ. ಆದ್ದರಿಂದ ಈ ಅಗ್ನಿಪುತ್ರನಾದ ಸುಬ್ರಹ್ಮಣ್ಯನು ಮಂಗಳ ದೇವತೆ, ಅವನೂ ಕೂಡ ಅಗ್ನಿಪುತ್ರನೇ. ಅದಕ್ಕೆ ಮಂಗಳ ಗ್ರಹಕ್ಕೆ ಅಧಿಪತಿಯಾಗಿರ್ತಾನೆ. ಆದ್ದರಿಂದ ಕುಜದೋಷ ಏನೇ ಇದ್ದರೂ ಕೂಡ ಇಲ್ಲಿ ಬಂದರೆ ತುಂಬಾ ಬೇಗ ನಿವಾರಣೆ ಆಗತ್ತೆ. ನಕ್ಷತ್ರ ಶಾಂತಿ, ಸರ್ಪ ಸಂಸ್ಕಾರಗಳನ್ನು ಕೂಡ ಮಾಡ್ತಾರೆ. ಇದು ನಮ್ಮ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೆಮ್ಮೆಯಿಂದಲೇ ಕರೆಸಿಕೊಳ್ಳುವಂತಹ ಸುಕ್ಷೇತ್ರ. ಆದರೆ ವರ್ಷಕ್ಕೊಮ್ಮೆ ಆದರೂ ಇಲ್ಲಿ ಹೋಗಿ ಭೇಟಿ ನೀಡಬೇಕು. ಈ ರೀತಿಯಾಗಿ ಕುಮಾರಸ್ವಾಮಿಯ ಚಂಪಾಷಷ್ಠಿ, ಸಂಪಿಗೆ ಹೂವಿನ ಪರಿಮಳದೊಂದಿಗೆ ಅಲಂಕೃತನಾದ ನಮ್ಮ ಕುಮಾರಸ್ವಾಮಿಯ ಒಂದು ಜನನ ಹಾಗೂ ಅವನ ಜನನ ವೃತ್ತಾಂತದ ಕತೆ ಇದಾಗಿತ್ತು. ಆದ್ದರಿಂದ ನಾಳೆ ಎಲ್ಲರೂ ತಪ್ಪದೆ ಚಂಪಾಷಷ್ಠಿ ಇರೋದರಿಂದ ಎಲ್ಲರೂ ಕೂಡ ಪ್ರಾತಃ ಕಾಲದಲ್ಲೇ ಎದ್ದು ಉಪವಾಸ, ಸಾಧ್ಯವಾದರೆ ಪೂರ ದಿನ ಉಪವಾಸವಿದ್ದು ರಾತ್ರಿ ಫಲಹಾರವನ್ನು ಸೇವಿಸಿ ಬೆಳಗ್ಗೆ ಅಭಿಷೇಕ ಹಾಗೂ ಸುಬ್ರಹ್ಮಣ್ಯ ಅಷ್ಟಕ ಹಾಗೂ ಸ್ತೋತ್ರವನ್ನು ಓದಿ ಎಷ್ಟೋ ಒಂದು ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ತೇರನ್ನು ಎಳಿತಾರೆ, ಅದನ್ನು ನೋಡಿ ಅದರಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ಳಿ. ಹಾಗೂ ಎಲ್ಲವನ್ನ ಮಾಡಿದ ಮೇಲೆ ನೆಲದ ಮೇಲೆ ಮಲಗುವುದರಿಂದ ಅವನು ಭೂಮಿ ಪುತ್ರನಾಗಿರೋದ್ರಿಂದ ನಿಮಗೆ ಏನು ಇಷ್ಟಾರ್ಥಗಳಿರುತ್ತೋ ಸುಬ್ರಹ್ಮಣ್ಯ ಸ್ವಾಮಿ ಕರುಣಿಸ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಸುಬ್ರಹ್ಮಣ್ಯ ಸ್ವಾಮಿ ಬೇಗ ವರವನ್ನು ಕೊಡ್ತಾನೆ. ಅದೇ ರೀತಿ ಅಂತ ಗಂಡು ಮಕ್ಕಳಿಗೆ ಕೊಡಲ್ವಾ ಅಂತ ಅಲ್ಲ, ಗಂಡು ಮಕ್ಕಳಿಗೂ ಕೊಡ್ತಾನೆ. ಹೆಣ್ಣು ಮಕ್ಕಳು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಮಕ್ಕಳ ರೀತಿಯಲ್ಲಿ ನೋಡ್ತಾನೆ. ಆದ್ದರಿಂದ ನಾವು ಎಷ್ಟೋ ಕಡೆ ತಮಿಳುನಾಡಿನ ಕ್ಷೇತ್ರಗಳಿಗೆ ಹೋದಾಗ ಪಳನಿ, ತಿರುತ್ತಣಿ, ತಿರುಚಂದೂರೇಶ್ವರ, ಸ್ವಾಮಿಮಲೆ ಅಂದರೆ ತನ್ನ ತಂದೆಗೆ ಬುದ್ಧಿಯನ್ನು ಹೇಳಿದಂತಹ ಸ್ವಾಮಿ ಅಂತ ಕರೆಸ್ಕೊಂಡಂತಹ ಸ್ವಾಮಿಮಲೆ, ಈ ಆಮೇಲೆ ತಿರುಪರಗುಂಡ್ರಂ, ತಿರುಪರಜೊಲೈ, ಈ 6 ಕ್ಷೇತ್ರಗಳು ಮನುಷ್ಯನ ಒಂದು ಚಕ್ರವನ್ನು ನಿಯಂತ್ರಣ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದ್ದರಿಂದ ಎಷ್ಟೋ ಜನ ಅಲ್ಲಿ ತಮಿಳುನಾಡಿನಲ್ಲಿ ತಮಿಳು ಮಕ್ಕಳುಗಳು ಎಷ್ಟೋ ಜನ ಸಂತಾನವಿಲ್ಲದೆ ಇಂತೆಂಥ ಮಂಡಿಗಾಲಿನಲ್ಲೆಲ್ಲ ಸೇವೆಯನ್ನು ಮಾಡ್ತಿರ್ತಾರೆ. ಆದ್ದರಿಂದ ನಮ್ಮ ಕೈಲಾದ ಒಂದು ಸೇವೆಯನ್ನು ವರ್ಷಕ್ಕೊಮ್ಮೆ ಆದರೂ ಮಾಡೋಣ ಅಂತ ಹೇಳ್ತಾ, ನಾಳೆ ಚಂಪಾ ಷಷ್ಠಿ ಇರೋದರಿಂದ ಎಲ್ಲರೂ ಸುಬ್ರಹ್ಮಣ್ಯ ಷಷ್ಠಿಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ತಮ್ಮ ತಮ್ಮ ಸೇವೆಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.